ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಬಂಧುಗಳೇ, ರಾಶಿಚಕ್ರದ ಅತ್ಯಂತ ಕಠಿಣ ಪರಿಶ್ರಮಿ, ಶಿಸ್ತಿನ ಸಿಪಾಯಿ ಮತ್ತು ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟುವ ಧೀರ ರಾಶಿ ಯಾವುದು ಗೊತ್ತಾ? ಅದೇ ಮಕರ ರಾಶಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮಕರ ರಾಶಿಯವರ ಅಸಲಿ ಗುಣ ಸ್ವಭಾವ ಹೇಗಿರುತ್ತೆ, ಇವರ ಜೀವನದಲ್ಲಿ ಯಾವ ವಯಸ್ಸಿಗೆ ಮಹಾರಾಜಯೋಗ ಮತ್ತು ಭಾಗ್ಯೋದಯ ಅನ್ನೋದು ಆರಂಭವಾಗುತ್ತೆ, ಹಾಗೆಯೇ ಇವರ ಇಡೀ ಬದುಕನ್ನು ಬದಲಾಯಿಸುವ 100% ಗ್ಯಾರಂಟಿ ಘಟನೆ ಯಾವುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಮಕರ ರಾಶಿಯವರನ್ನು ಒಂದು ವಾಕ್ಯದಲ್ಲಿ ಹೇಳಬೇಕು ಅಂತಂದರೆ, ಯಾರ ಸಹಾಯನೂ ಇಲ್ಲದೆ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಯಶಸ್ಸಿನ ಶಿಖರವನ್ನು ಏರುವ ಛಲಗಾರರು ಇವರು. ಹೌದು, ಇವರು ಸ್ವಭಾವತಃ ತುಂಬ ಗಂಭೀರ ಪ್ರವೃತ್ತಿಯವರು, ಪ್ರೌಢಿಮೆ ಹೊಂದಿದವರು ಮತ್ತು ಸದಾ ತಮ್ಮ ಕೆಲಸ ಹಾಗೂ ಗುರಿಯ ಕಡೆಗೆ ಗಮನ ಹರಿಸುವವರು. ಇವರನ್ನು ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಸಾಕ್ಷಾತ್ ಕರ್ಮಫಲದಾತನಾದ ನ್ಯಾಯದೇವ ಶನಿ ಮಹಾತ್ಮನ ವಿಶೇಷ ಕೃಪೆ ಇವರ ಮೇಲಿರುತ್ತೆ. ವಿಡಿಯೋ ಮುಂದುವರಿಸುವ ಮುನ್ನ ಕಮೆಂಟ್ ಬಾಕ್ಸಲ್ಲಿ ಜೈ ಶನಿದೇವ ಅಥವಾ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಇದು ಚಿಹ್ನೆ ಮೊಸಳೆ ಅಥವಾ ಜಿಂಕೆ ಮತ್ತು ಅಧಿಪತಿ ಶನಿದೇವರ ಪ್ರಭಾವ. ಫ್ರೆಂಡ್ಸ್, ಮಕರ ರಾಶಿಯ ಚಿಹ್ನೆ ಮಕರ ಅಂದರೆ ಸಮುದ್ರದ ಮೊಸಳೆ ಅಥವಾ ಜಿಂಕೆಯ ಮುಖ ಇರುವ ವಿಲಕ್ಷಣ ಜೀವಿ, ಸೀಗೋಟ್ ಥರ. ಮೊಸಳೆ ಹೇಗೆ ತನ್ನ ಇರೆಯನ್ನು ಹಿಡಿಯೋದಕ್ಕೆ ಸದ್ದಿಲ್ಲದೆ ಗಂಟೆಗಟ್ಟಲೆ ಅತ್ಯಂತ ತಾಳ್ಮೆಯಿಂದ ಕಾದು ಕುಳಿತಿರುತ್ತೇನೋ, ಹಾಗೆಯೇ ಮಕರ ರಾಶಿಯವರು ತಮ್ಮ ಜೀವನದ ಗುರಿ ಸಾಧನೆಗಾಗಿ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ವರ್ಷಗಳಾದರೂ ತಾಳ್ಮೆಯಿಂದ ಕಷ್ಟಪಡೋದಕ್ಕೆ ಸಿದ್ಧರಿರ್ತಾರೆ. ಇವರು ಆತುರರು ಮಾಡೋದಿಲ್ಲ. ಈ ರಾಶಿಯ ಅಧಿಪತಿ ಗ್ರಹ ನ್ಯಾಯ ಮತ್ತು ಧರ್ಮಕಾರಕನಾದ ಶನಿದೇವ. ಇವರಿಗೆ ಶನಿದೇವರ ಪ್ರಭಾವ ಇರೋದ್ರಿಂದನೇ ಇವರು ಹುಟ್ಟಿನಿಂದಲೇ ಅಪಾರವಾದ ತಾಳ್ಮೆ, ಸಮಯ ಪ್ರಜ್ಞೆ, ಶಿಸ್ತು ಮತ್ತು ಜವಾಬ್ದಾರಿಗಳನ್ನು ಹೊರಬಲ್ಲ ಅದ್ಭುತ ಸಾಮರ್ಥ್ಯ ಇವರಿಗೆ ಇರುತ್ತೆ. ಇವರು ಬಾಹ್ಯ ಪ್ರಪಂಚಕ್ಕೆ, ಬಾಹ್ಯ ಪ್ರದರ್ಶನಕ್ಕೆ ಅಥವಾ ಶೋ ಆಫ್ಗೆ ಮಾಡೋದಕ್ಕೆ ಇವರು ಇಷ್ಟಪಡೋದಿಲ್ಲ. ಮಕರ ರಾಶಿಯವರು ಭೂಮಿ ತತ್ವದ ರಾಶಿಯ ಆದ್ದರಿಂದ ಇವರಲ್ಲಿ ಪ್ರಾಕ್ಟಿಕಲ್ ಯೋಚನೆ, ಪ್ರಾಕ್ಟಿಕಲ್ ಥಿಂಕಿಂಗ್ ಅನ್ನೋದು ತುಂಬ ಹೆಚ್ಚು. ಇವರು ಸದಾ ವಾಸ್ತವದಲ್ಲಿ ಬದುಕ್ತಾರೆ. ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳು ಬಂದರೂ ಕೂಡ ಎದೆಗುಂದದೆ ಬೆಟ್ಟದಂತೆ ನಿಂತು ಎದುರಿಸುವ ಮಾನಸಿಕ ಶಕ್ತಿ ಇವರ ರಕ್ತದಲ್ಲೇ ಇರುತ್ತೆ. ಇವರು ಸ್ಲೋ ಆ್ಯಂಡ್ ಸ್ಟಡಿಯಾಗಿ, ಈ ಸ್ಲೋ ಆ್ಯಂಡ್ ಸ್ಟಡಿ ತತ್ವ ಏನಿದೆ, ಈ ತತ್ವವನ್ನು ಇವರು ನಂಬ್ತಾರೆ. ಅಂದರೆ ನಿಧಾನವಾಗಿದ್ರೂ ಕೂಡ ಗ್ಯಾರಂಟಿ ಇವರ ಗುರಿಯನ್ನು ಇವರು ತಲುಪ್ತಾರೆ. ಇನ್ನು ಇವರು ಪ್ರೀತಿ, ಸ್ನೇಹ ಮತ್ತು ಸಂಬಂಧಗಳ ನಡುವೆ ಹೇಗಿರ್ತಾರೆ? ಸಾಮಾನ್ಯವಾಗಿ ಮಕರ ರಾಶಿಯವರು ಜನ ತುಂಬ ಕಠಿಣ ಹೃದಯದವರು. ಇವರಿಗೆ ಎಮೋಷನ್ಸ್ ಸದಾ ಕೆಲಸ ಅಂತ ಬದುಕ್ತಾರೆ ಅಂತ ತಪ್ಪಾಗಿ ತಿಳಿತಾರೆ. ಆದರೆ ಅವರು ಕಲ್ಲದೆಯಲ್ಲ ಫ್ರೆಂಡ್ಸ್. ಅದು ತಮ್ಮ ಕುಟುಂಬಕ್ಕೆ ಅವ್ರ ಭವಿಷ್ಯದ ಒಂದು ಭದ್ರತೆಯನ್ನು ಕೊಡೋದಕ್ಕೆ ಅವರು ಪಡುವ ಒಂದು ಪಾಡೇನಿದೆ. ವಾಸ್ತವದಲ್ಲಿ ಮಕರ ರಾಶಿಯವರನ್ನು ಅತ್ಯಂತ ನಂಬಿಕಸ್ಥ ಮತ್ತು ಮೃದುವಾದ ಹೃದಯ ಅಂತ ಕರೀತಾರೆ. ಸ್ನೇಹದ ವಿಚಾರಕ್ಕೆ ಬಂದರೆ ಇವರ ಫ್ರೆಂಡ್ ಸರ್ಕಲ್ ಅಥವಾ ತುಂಬ ಚಿಕ್ಕದಾಗಿರುತ್ತೆ. ಆದರೆ ಇವರು ಆ 2-3 ಫ್ರೆಂಡ್ಸರನ್ನು ತುಂಬ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಮತ್ತು ಕಷ್ಟದ ಸಮಯದಲ್ಲಿ ನೆರಳಿನಂತೆ ಜೊತೆ ನಿಲ್ತಾರೆ. ಇನ್ನು ಪ್ರೀತಿ ಮತ್ತು ವೈವಾಹಿಕ ವಿಷಯಕ್ಕೆ ಬಂದರೆ ಇವರು ಪ್ರೀತಿಯ ಹೆಸರಲ್ಲಿ ಕಾಲಹರಣ ಮಾಡೋದನ್ನು ದ್ವೇಷ ಮಾಡ್ತಾರೆ. ಇವರಿಗೆ ಸಂಬಂಧಗಳಲ್ಲಿ ಮ್ಯಾಚುರಿಟಿ ಇರುತ್ತೆ. ಪ್ರೀತಿಸಿದರೆ ಅದನ್ನು ದಾಂಪತ್ಯದವರೆಗೂ ಕೊಂಡೊಯ್ದ ಒಂದು ಕೆಪಾಸಿಟಿ ಇವರಿಗೆ ಇರುತ್ತೆ. ಇವರು ತಮ್ಮ ಸಂಗಾತಿಗೆ ಮತ್ತು ಮಕ್ಕಳಿಗೆ ಜಗತ್ತಿನ ಎಲ್ಲ ಸುಖಗಳನ್ನು ಕೊಡಿಸೋದಕ್ಕೆ ಹಗಲಿರುಳು ಶ್ರಮಿಸ್ತಾರೆ. ಆದರೆ ಇವರಲ್ಲೂ ಒಂದು ಸಣ್ಣ ಮೈನಸ್ ಪಾಯಿಂಟ್ ಏನಂದರೆ, ಭಾವನೆಗಳನ್ನು ಬಾಯಿ ಬಿಟ್ಟು ವ್ಯಕ್ತಪಡಿಸೋದಕ್ಕೆ ಇವರಿಗೆ ಬರೋದಿಲ್ಲ. ಇವರು ಪ್ರೀತಿ ಮಾತಿನಲ್ಲಿ ಇರೋದಿಲ್ಲ, ನಡವಳಿಕೆಯಲ್ಲಿ ಇರುತ್ತೆ. ಇವರಿಗೆ ಯಾರಾದರೂ ನಂಬಿಕೆ ದ್ರೋಹ ಮಾಡಿದರೆ ಇವರು ರಿಯಾಕ್ಟ್ ಮಾಡೋದಿಲ್ಲ. ಸದ್ದಿಲ್ಲದೆ ಅವರನ್ನು ತಮ್ಮ ಜೀವನದ ಪುಟದಿಂದ ಶಾಶ್ವತವಾಗಿ ಕಿತ್ತೆಸಿಬಿಡ್ತಾರೆ. ಇನ್ನು ಇವರ ವೃತ್ತಿ ಜೀವನ ಮತ್ತು ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ? ವೃತ್ತಿ ಜೀವನ ವಿಷಯಕ್ಕೆ ಬಂದರೆ ಮಕರ ರಾಶಿಯವರು ಹುಟ್ಟು ಲೀಡರ್ಗಳಾಗಿರ್ತಾರೆ ಮತ್ತು ಮ್ಯಾನೇಜರ್ಗಳಾಗಿರ್ತಾರೆ. ಶನಿದೇವರ ಕೃಪೆಯಿಂದಾಗಿ ಇವರು ದೊಡ್ಡ ಉದ್ಯಮ, ರಿಯಲ್ ಎಸ್ಟೇಟ್, ಸರ್ಕಾರಿ ಉದ್ಯೋಗಗಳು, ನ್ಯಾಯಾಂಗ ಕ್ಷೇತ್ರ, ಲಾ, ರಾಜಕೀಯ, ಮ್ಯಾನೇಜ್ಮೆಂಟ್, ಕೃಷಿ ಮತ್ತು ಕನ್ಸ್ಟ್ರಕ್ಷನ್ ಕ್ಷೇತ್ರಗಳಲ್ಲಿ ಅತ್ಯುನ್ನತ ಮಟ್ಟದ ಯಶಸ್ಸನ್ನು ಸಾಧಿಸ್ತಾರೆ. ಇವರು ಯಾವುದೇ ಸಣ್ಣ ಕೆಲಸಕ್ಕೆ ಸೇರಿದರೂ ತಮ್ಮ ಕಠಿಣ ಪರಿಶ್ರಮದಿಂದ ಆ ಸಂಸ್ಥೆಯ ಬಾಸ್ ಆಗೋದರಲ್ಲಿ ಇವರಿಗೆ
ಆ ಒಂದು ಕಂಪನಿ ಬಾಸ್ ಆಗೋಷ್ಟು ಕೆಪಾಸಿಟಿ ಇವರಿಗೆ ಇರುತ್ತೆ, ಅಷ್ಟೊಂದು ಇವರು ವಿಶ್ರಮಿಸ್ತಾರೆ. ಇವರು ಅನಾವಶ್ಯಕವಾಗಿ ಒಂದೇ ಒಂದು ರೂಪಾಯಿನೂ ಕೂಡ ಖರ್ಚು ಮಾಡೋದಿಲ್ಲ. ಕೆಲವೊಮ್ಮೆ ಇವರನ್ನು ಜನ ಜಿಪುಣರು ಅಂತ ಕರಿಬೋದು, ಆದರೆ ಇವರು ಜಿಪುಣರಲ್ಲ. ಭವಿಷ್ಯದ ಭದ್ರತೆಗಾಗಿ ಉಳಿತಾಯ ಮಾಡುವ ಚಾಣಾಕ್ಷರಾಗಿರ್ತಾರೆ. ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡೋದ್ರಲ್ಲಿ ಇವರು ತುಂಬ ಜಾಣರು. ಮತ್ತು ಸಮ್ಟೈಮ್ಸ್ ತುಂಬ ಹುಷಾರಾಗಿರಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ. ಜೀವನದ ಆರಂಭದ ದಿನಗಳಲ್ಲಿ ಆರ್ಥಿಕ ತೊಂದರೆಗಳು ಇದ್ದರೂ ಕೂಡ ವಯಸ್ಸಾಗ್ತಾ ಬಂದಂತೆ ಇವರು ದೊಡ್ಡ ಆರ್ಥಿಕ ಸಾಮ್ರಾಜ್ಯವನ್ನೇ ಕಟ್ಟಿ ರಾಜನಂತೆ ಬಾಳ್ತಾರೆ. ಇವರ ಬ್ಯಾಂಕ್ ಬ್ಯಾಲೆನ್ಸ್ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಾ ಹೋಗುತ್ತೆ. ಇವರ ರಾಜಯೋಗದ ವಯಸ್ಸು ಹೇಳೋದಾದರೆ 35ರಿಂದ 36 ವರ್ಷದ ವಯಸ್ಸಲ್ಲಿ ಇವರಿಗೆ ಆ ಯೋಗ ಬರುತ್ತೆ. ಈ ವಯಸ್ಸು ದಾಟ್ತಾ ಇದ್ದಂತೆ ನಿಮ್ಮ ಇಷ್ಟು ದಿನಗಳ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ರಾಜಯೋಗ ನಿಮ್ಮದಾಗುತ್ತೆ. ಈ ಅವಧಿಯಲ್ಲಿ ಸ್ವಂತ ಮನೆ, ಸೈಟು, ವಾಹನ ಮತ್ತು ಸಮಾಜದಲ್ಲಿ ದೊಡ್ಡ ಮಟ್ಟದ ಗೌರವ, ಕೀರ್ತಿ 100% ನಿಮಗೆ ಒಲಿದು ಬರುತ್ತೆ. ಆದರೆ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನಂದರೆ ಅತಿಯಾದ ನಕಾರಾತ್ಮಕ ಆಲೋಚನೆ ಮತ್ತು ಹಠಮಾರಿ ಸ್ವಭಾವ. ಪ್ರತಿಯೊಂದು ವಿಷಯದಲ್ಲೂ ಕೂಡ ಮೊದಲು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ನೀವು ಬಿಡಬೇಕು. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಶನಿಯ ಪ್ರಭಾವದಿಂದ ಇವರಿಗೆ ಹೆಚ್ಚಾಗಿ ಮೂಳೆಗಳಿಗೆ ಸಂಬಂಧಿಸಿದ ನೋವುಗಳು, ಜಾಯಿಂಟ್ ಪೇನ್ಸ್, ಇವರಿಗೆ ಮಂಡಿ ನೋವು, ಚರ್ಮದ ಸಮಸ್ಯೆಗಳು ಮತ್ತು ಅತಿಯಾದ ಕೆಲಸದ ಒತ್ತಡದಿಂದಾಗಿ ಜೀರ್ಣಕ್ರಿಯೆ ತೊಂದರೆಗಳು ಕಾಣಬಹುದು. ಇವರು ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು ಮತ್ತು ವಿಶ್ರಾಂತಿ ಪಡೆಯೋದು ಅತ್ಯಗತ್ಯವಾಗಿರುತ್ತೆ. ಇನ್ನು ಇವರಿಗೆ ಯಶಸ್ಸಿನ ಸೂತ್ರ ಮತ್ತು ಶನಿದೇವರ ವಿಶೇಷ ಪರಿಹಾರ ಹೇಳೋದಾದರೆ, ಮಕರ ರಾಶಿಯವರ ಜೀವನದಲ್ಲಿ ಯಶಸ್ಸಿನ ಸೂತ್ರ ಏನಂದರೆ, ನೆಗೆಟಿವಿಟಿ ಏನಿದೆ ಇದನ್ನು ಬಿಟ್ಟು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನೀವು ಈಗಾಗಲೇ ಪರಿಶ್ರಮಿಗಳಾಗಿರ್ತೀರಾ, ಇದ್ರ ಜೊತೆಗೆ ಸ್ವಲ್ಪ ಉತ್ಸಾಹ ಮತ್ತು ಸಕಾರಾತ್ಮಕತೆಯನ್ನು ಸೇರಿಕೊಂಡ್ಬಿಟ್ರೆ ಯು ಆರ್ ಎ ಪರ್ಫೆಕ್ಟ್. 10 ನಿಮಿಷ ಪ್ರಾಣಾಯಾಮ ಮಾಡಿ ಹಾಗೂ ಶನಿದೇವರ ಮಂತ್ರವಾದ ಓಂ ಪ್ರಾಂ ಪ್ರೀಂ ಪ್ರೌಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ ನಿಮ್ಮ ಜೀವನದಲ್ಲಿರುವ ಎಲ್ಲ ಶನಿ ದೋಷಗಳು ಹಾಗೂ ಆರ್ಥಿಕ ಅಡಚಣೆಗಳು ದೂರವಾಗಿ ಅದೃಷ್ಟ ಒಲಿದು ಬರೋದಕ್ಕೆ ಒಂದು ಅದ್ಭುತ ಪರಿಹಾರ ನಿಮಗೆ ಹೇಳ್ತೀನಿ ಕೇಳಿ. ಪ್ರತಿ ಶನಿವಾರ ಬೆಳಿಗ್ಗೆ ಅಥವಾ ಸಂಜೆ ಸ್ವಚ್ಛವಾಗಿ ಸ್ನಾನ ಮಾಡಿ ಮಡಿಬಟ್ಟೆ ಉಟ್ಬಿಟ್ಟು ಶನಿದೇವರ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಕಪ್ಪು ಎಳ್ಳನ್ನು ದಾನ ಮಾಡಿ. ಸಾಧ್ಯ ಆದರೆ ಶನಿವಾರದ ದಿನ ಯಾರಿಗಾದರೂ ಅಸಹಾಯಕರಿಗೆ, ಬಡವರಿಗೆ ಅಥವಾ ವೃದ್ಧರಿಗೆ ಅನ್ನದಾನ ಮಾಡೋದರಿಂದ ಅಥವಾ ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಯನ್ನು ದಾನ ಮಾಡೋದರಿಂದ ಶನಿ ಮಹಾತ್ಮರು ಪ್ರಸನ್ನರಾಗಿ ನಿಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಅಖಂಡ ಐಶ್ವರ್ಯವನ್ನು ನಿಮಗೆ ಕರುಣಿಸ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕರ ರಾಶಿಯವರು ಹೊರಗಿನಿಂದ ತೆಂಗಿನಕಾಯಿಯಂತೆ ಕಠಿಣವಾಗಿ ಕಂಡರೂ ಕೂಡ ಅವರ ಅಂತರ್ಯಾತ್ಮ, ಅವರ ಒಂದು ಮನಸ್ಸು ಎಷ್ಟು ಶುದ್ಧ ಮತ್ತು ಪರೋಪಕಾರಿಯಾಗಿರುತ್ತೆ ಅಂತ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಜೈ ಶನೀಶ್ವರಾಯ ಅಂತ ಕಮೆಂಟ್ ಮಾಡಿ. ಆ ಪರಮಾತ್ಮನು ನಿಮಗೆಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾನೆ ಅಂತ ಹಾರೈಸ ಈ ವಿಡಿಯೋ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.